ಒಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನೌಕರ ಸಂಘ ಮತ್ತು ಒಕ್ಕೂಟದಿಂದ ಈ ಒಂದು ನಿಮ್ಮನ್ನ ನೆಚ್ಚಿನ ಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಗೌರವ ಸಮರ್ಪಣೆ ಮಾಡುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಈ ನಿಟ್ಟಿನಲ್ಲಿ ನೌಕರ ಸಂಘದ ಅಧ್ಯಕ್ಷ ಹಾಗೂ ಒಕ್ಕೂಟದ ಅಧ್ಯಕ್ಷರಾಗಿ ಈ ಪ್ರಾಸ್ತಾವಿಕ ನುಡಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರ ಸಂಘ 659 ಕೆಳಕಂಡ ಬೇಡಿಕೆಗಳನ್ನು ಈಡೇರಿಸಲು ಸೂಕ್ತ ಆದೇಶವನ್ನು ನೀಡಬೇಕಾಗಿ ನೌಕರರ ಪರವಾಗಿ ವಿನಂತಿ ಈ ಮನವಿಯನ್ನು ಸಲ್ಲಿಸುತ್ತಿದ್ದೇನೆ. ವಿದ್ಯುತ್ ಶಕ್ತಿ ಕ್ಷೇತ್ರವು ಕಾಷ್ಟೀಕರಣ ಆಗುತ್ತೆ ಅಂತ ಏನೊಂದು ಮೇ ತಿಂಗಳಲ್ಲಿ ಬಂದಂತ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ನೌಕರರ ಎಲ್ಲ ವರ್ಗದವರು ಇವತ್ತಿನ ದಿವಸ ಆತಂಕದಲ್ಲಾಗಿದ್ದಾರೆ. ಇವತ್ತಿನ ದಿವಸ ಸಮರ್ಪಕವಾದಂತ 1902ನೇ ಇಸ್ವಿಯಿಂದ 2026 124 ವರ್ಷದಿಂದ ಸಮರ್ಪಕವಾಗಿ ನಮ್ಮ ನೌಕರರು ಮತ್ತು ನಮ್ಮ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಬಂದಿದ್ವಿ. ಇವತ್ತಿನ ದಿವಸ ಟಾಟಾ ಡಿಸ್ಟ್ರಿಬ್ಯೂಷನ್ ಕಂಪನಿಯವರು ಲೈಸೆನ್ಸ್ಗೆ ನಮ್ಮ KSC ಅಪ್ಲೈ ಮಾಡಿದ್ದಾರೆ. ಇವತ್ತಿನ ದಿವಸ ನಮ್ಮ ನೌಕರರು ಏನು ಒರಿಸ್ಸಾದಲ್ಲಿ ಇವತ್ತು ಟಾಟಾ ಡಿಸ್ಟ್ರಿಬ್ಯೂಷನ್ ಕಂಪನಿ ಇದೆ, ಅದಕ್ಕಿಂತ ಪೂರ್ವದಲ್ಲಿ ಪ್ರೈಸ್ ವಾಟರ್ ಕೂಪರ್ ಅಂತ ಒಂದು ಸಂಸ್ಥೆಯಲ್ಲಿ ಆ ಒಂದು ಕಾರ್ಯನಿರ್ವಹಿಸಿದ ಖಾಸಗಿಯಲ್ಲಿ ಪ್ರಕೃತಿ ವಿಕೋಪ ಆದಂತ ಸಂದರ್ಭದಲ್ಲಿ ಆ ಒಂದು ಡೆಸ್ಟ್ರಾಯ್ ಆಯ್ತು ಆ ಒಂದು ಕಂಪನಿ. ಎಲ್ಲರೂ ಆ ಒಂದು ಪ್ರೈಸ್ ವಾಟರ್ ಕೂಪರ್ ಅವರು ಬಿಟ್ಟು ಪರಾರಿ ಆದ್ರು. ಆ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಸುಮಾರು 1200 ನಮ್ಮ ಪವರ್ ಮೆಂಬರ್ಗಳು ಮತ್ತು ಅಧಿಕಾರಿಗಳು ಅಲ್ಲಿ ಪವರ್ ರೆಸ್ಟೋರ್ ಮಾಡಿ ಅಲ್ಲಿರುವಂತ ನಾಗರಿಕರಿಗೆ ಜನರಿಗೆ ಬೆಳೆದುಕೊಂಡಂತ ಕೀರ್ತಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಮತ್ತು ನಮ್ಮ ಇಲಾಖೆಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಾಕಷ್ಟು ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಬೇರೆ ಬೇರೆ ರಾಜ್ಯದಲ್ಲೂ ಸಹ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ನಮ್ಮ ನೌಕರರು ಮತ್ತು ಅಧಿಕಾರಿಗಳು ಹೋಗಿ ಅಲ್ಲಿ ಪವರ್ ಸಪ್ಲೈ ಕೊಟ್ಟಂತ ಕೀರ್ತಿ ಇದೆ. ಅದೇ ನಿಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲಿ ಪ್ರಕೃತಿ ವಿಕೋಪದ ಸಂದರ್ಭದಲ್ಲೂ ಸಹ ನಮ್ಮಲ್ಲಿರುವಂತಹ ನೌಕರರು ಅಧಿಕಾರಿಗಳು ಇವತ್ತು ನಾವು ಪವರ್ ರೆಸ್ಟೋರ್ ಮಾಡಿದೀವಿ. ನಾವು ನೆಲ ರಾಜ್ಯದ ಯಾವುದೇ ಕಾರಣಕ್ಕೂ ಬಳಸ್ಕೊಂಡಿಲ್ಲ. ಈ ನಿಟ್ಟಿನಲ್ಲಿ ಇವತ್ತು ಸಹ ನಮ್ಮೆಲ್ಲರ ನೌಕರರು ನಿಮ್ಮ ನಂಬಿದೀವಿ ಸರ್. ನೀವು 23,000 ಜನ ನೌಕರನ್ನ ರಿಕ್ರೂಟ್ಮೆಂಟ್ ಮಾಡ್ಕೊಂಡಿದ್ರ. ನಿಮ್ಮ ಮನೆ ಮಕ್ಕಳು ಇವತ್ತು ಪಾರದರ್ಶಕವಾಗಿ ಯಾವುದೇ ರೀತಿಯಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ನಮ್ಮ ಪವರ್ ಮ್ಯಾನ್ ನೇಮಕ ಆಗಿದೆ. ಈ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಿಮ್ಮ ಅಡಿನಲ್ಲಿದ್ದೀವಿ. ರಾಜ್ಯ ಸರ್ಕಾರ ತಗೊಂಡಂತ ಎಲ್ಲ ಕಾರ್ಯಕ್ರಮಗಳು ಇವತ್ತು ಏನೊಂದು ಗೃಹ ಜ್ಯೋತಿ ಯೋಜನೆ ತಗೊಂಡಂತ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ನೌಕರರು ಸಮರ್ಪಕವಾಗಿ ಕಾರ್ಯನಿರ್ವಹಿಸಿದ್ದೀವಿ. ಈ ನಿಟ್ಟಿನಲ್ಲಿ ಈ ಒಂದು ಟಾಟಾ ಡಿಸ್ಟ್ರಿಬ್ಯೂಷನ್ ಕಂಪನಿನ ಯಾವುದೇ ಕಾರಣಕ್ಕೂ ಆ ಒಂದು ಲೈಸೆನ್ಸ್ ನೀಡಬಾರದು. ನಿಮ್ಮ ಅಡಿನಲ್ಲಿರಬೇಕು. ತಮ್ಮ ಒಂದು ಏನೊಂದು ಕಾರ್ಯಕ್ರಮ ಇದ್ರು ರಾಜ್ಯ ಸರ್ಕಾರದ ಎಲ್ಲ ಕಾರ್ಯಕ್ರಮ ಸಮರ್ಪಕವಾಗಿ
ನಮಗೆ ನಮ್ಮ ಇಲಾಖೆಯಲ್ಲಿ ಸಮಾನಾಂತರ ಲೈಸೆನ್ಸ್ ಅನ್ನ ಕೊಡಿ, ನಾವು ಕೂಡ ವಿದ್ಯುತ್ ವಿತರಣೆಯನ್ನ ಮಾಡ್ತೀವಿ ಅಂತ ಕಾಗದವರು ಮುಂದೆ ಬಂದಿದ್ದಾರೆ. ಸ್ನೇಹಿತರೆ, ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕ ವಿಭಿನ್ನವಾಗಿದೆ. ಕಾರಣ, ನಾನು ನನ್ನ ಒಂದು ಮನವಿನಲ್ಲಿ KERC ಸಲ್ಲಿಸಬೇಕಾದ್ರೆ ಹೇಳಿದ್ದೀನಿ, ನಾವು ₹5.80 ನಾವು ವಿದ್ಯುತ್ ವಿತರಣೆನ ಡೊಮೆಸ್ಟಿಕ್ ಮಾಡ್ತಾ ಇದ್ದೀವಿ. ಆದರೆ ಈ ಟಾಟಾದವರು ಹೇಗೆ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ ರೈತರನ್ನ, ಗ್ರಾಹಕರನ್ನ ಅಂದ್ರೆ, ಮೊದಲು 100 ಯೂನಿಟ್ ಒಳಗಡೆ ₹4.18 ಆಗುತ್ತೆ. ನಂತರ 100ರಿಂದ 300ಕ್ಕೆ ₹6.98, 300ರಿಂದ 500ಕ್ಕೆ ₹9.24, 500ಕ್ಕಿಂತ ಜಾಸ್ತಿ ಬಂದ್ರೆ ₹11.24. ನಾವು ಕರ್ನಾಟಕದವರು ಅವ್ರಿಗಿಂತ ಸ್ವಾವಲಂಬಿಗಳಾಗಿ ಬದುಕ್ತಾ ಇದ್ದೀವಿ. ನಾವು ಎಲ್ಲ ಸೌಲಭ್ಯನಾಗಬೇಕು ಕೂಡ ₹5.80 ಕೊಡ್ತಾ ಇದ್ದೀವಿ. ನಮಗೆ ದಯಮಾಡಿ ತಾವೆಲ್ಲ ಗಮನಿಸಬೇಕು, ನಾವು ಈ ಮೀಟರ್ಡ್ ಯೂನಿಟ್ ಮಾತ್ರ ಬಿಲ್ ಮಾಡ್ತಾ ಇದ್ದೀವಿ. ಆದ್ರೆ ಬಾಂಬೆನಲ್ಲಿ ಏನ್ ಮಾಡ್ತಾ ಇದ್ದಾರೆ, ಮೀಟರ್ಡ್ ಯೂನಿಟ್ಗೆ 6% ಲಾಸ್ ಅನ್ನ ಸೇರಿಸಿ ಅದಕ್ಕೆ ಬಿಲ್ ಮಾಡ್ತಾ ಇದ್ದಾರೆ. ಎಲ್ಲಾದ್ರೂ ಉಂಟಾ? ಲಾಸ್ ಅನ್ನ ಗ್ರಾಹಕರ ತಲೆಗೆ ಹಾಕಿದೀವ ನಾವು ಕರ್ನಾಟಕ ಸರ್ಕಾರದಲ್ಲಿ? ಇಲ್ಲ. ಆದ್ರೆ ಬಾಂಬೆನಲ್ಲಿ ಅವ್ರಿಗೆ 6% ಲಾಸನ್ನು ಕೂಡ ಗ್ರಾಹಕರ ತಲೆಗೆ ಹಾಕಿ ಅಲ್ಲಿ ಬಿಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಟಾಟಾದವರು ಲಾಭದಲ್ಲಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮಗೆ ಕರ್ನಾಟಕದಲ್ಲಿ ಅವ್ರು ಏನನ್ನ ಕೇಳಿದ್ದಾರೆ, ಕೇವಲ ಇಂಡಸ್ಟ್ರಿಗಳು, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮತ್ತೆ ಡೊಮೆಸ್ಟಿಕ್ ಅನ್ನ ಕೇಳಿದ್ದಾರೆ. ನಮ್ಮಲ್ಲಿ ಸುಮಾರು 45ರಿಂದ 50 ಲಕ್ಷ ರೈತಾಪಿ ವರ್ಗ ಇದೆ. ಏನ್ ಮಾಡಬೇಕು ರೈತಾಪಿ ವರ್ಗ? ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳು ಇರೋದೇ ರೈತಾಪಿ ವರ್ಗಕ್ಕೆ. ಉದಾಹರಣೆಗೆ ಗಂಗೆ ಕಲ್ಯಾಣ ಇದೆ. ನಮ್ಮ ಇಂಧನ ಸಚಿವರು ಹಲವಾರು ಬಾರಿ ಮಾತಾಡಿದ್ದಾರೆ. ಸರ್ಕಾರ ನಮಗೆ ₹75,000 ಕೊಡ್ತದೆ ಒಂದು ಬೋರ್ಗೆ. ನಾವು 3.5 ಲಕ್ಷ ಖರ್ಚು ಮಾಡಿ ಅವರಿಗೆ ಸರ್ವಿಸ್ ಅನ್ನು ಒದಗಿಸ್ತೀವಿ. 2.25 ಲಕ್ಷ ನಾವು ಈ ಇಂಧನ ಇಲಾಖೆಯಿಂದ. ಯಾಕೆ ಇದನ್ನ ಅವ್ರು ಮಾಡಬಾರ್ದು? ಯಾಕೆ ಅದನ್ನ ಆ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ? ಸುಮಾರು 45 ಲಕ್ಷ IP ಸೆಟ್ಗಳಿದೆ. IP ಸೆಟ್ಗಳನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಅವರು ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಚೆರಿ ಪಿಕ್ಕಿಂಗ್ ಅಂತ ಹೇಳಿ ಕರಿತೀವಿ ನಾವು, ಸಿಟಿ ವರ್ಗದವರು ಮಾತ್ರ ಮಾಡ್ತಾ ಇದ್ದಾರೆ. ಇದು ಸರಿನಾ? ಈ ಹಿಂದೆ ನಮ್ಮಲ್ಲಿ ಹುಕ್ಕೇರಿ ಸೊಸೈಟಿನಲ್ಲಿ ಜುಲೈ 21, 1969 ಇದೇ ತರ ಸಮಾನಾಂತರ ವಿದ್ಯುತ್ತನ್ನ ಅಲ್ಲಿ ಮಾಡ್ತೀವಿ ಅಂತೇಳಿ ಒಂದು ತಾಲೂಕಿಗೆ ಮಾತ್ರ ತಗೊಂಡಿದ್ದಾರೆ ಸ್ನೇಹಿತರೆ. ಅವರು ಕೂಡ ಸುಮಾರು 58 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಪ್ರಾಫಿಟ್ ಇಲ್ಲ. ಯಾಕಂದ್ರೆ ನಮಗೇನ್ ಟ್ಯಾರಿಫ್ ಇದೆ ಅದೇ ಟ್ಯಾರಿಫ್ ಅವ್ರಿಗೂ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ನಾನು ಮುಖ್ಯಮಂತ್ರಿ ಶಿವಕುಮಾರ್ ಅವರ ಜೊತೆಲಿ ಕೆಲಸ ಮಾಡ್ತಾರೆ. ನಮ್ಮ ಟ್ರೈನಿಂಗ್ ಆಗಿರೋದು ಕಾಂಗ್ರೆಸ್ ಪಕ್ಷದಲ್ಲಿ. ಅದಕ್ಕೋಸ್ಕರವಾಗಿ ಯಾವುದೇ ಒಂದು ಜವಾಬ್ದಾರಿ ಕೊಟ್ಟು ಸರಿಯಾಗಿ ಮಾಡಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮಾಡ್ತಾರೆ. ನಮಗೆಲ್ಲ ಗೊತ್ತಿದೆ, ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ ಇಂಧನ ಸಚಿವರಾಗಿ ಶಿವಕುಮಾರ್ ಅವರು ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಬಹುಶಃ ನಾನು ಪಾವಗಡಕ್ಕೆ ಇಂಧನ ಸಚಿವರಾಗಿ ಹೋಗ್ಬೇಕಾದ್ರೆ ಅವರು ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ನಾನು ಬರ್ತೀನಿ ಅಂತ ಹೇಳಿದ್ರು. ಅವತ್ತು ಪಾವಗಡದಲ್ಲಿ ಹೋದಾಗ ನಮ್ಗೆ ಗೊತ್ತಿರ್ಬೋದು, ಇವತ್ತು ಯಾವ ರೀತಿಯಲ್ಲಿ ಜಾಗ ಕೇಳಿದರೆ ಜಾಗ ಕೊಡಲಿಕ್ಕೆ ರೈತರು ಇವತ್ತು ಅವ್ರನ್ನ ಪ್ರತಿಭಟನೆ ಮಾಡಿಸ್ತಾರೆ, ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ವಿರೋಧ ಮಾಡ್ತಾರೆ. ಆದರೆ ನನಗೆ ಆಶ್ಚರ್ಯ ಆಯಿತು. ನಾವು ಹೋದಾಗ ಪಾವಗಡದ ರೈತರು ಬಂದುಬಿಟ್ಟು ನನಗೂ ಮತ್ತು ಶಿವಕುಮಾರ್ ಅವ್ರಿಗೆ ಏನು ಹೇಳಿದ್ರು ಅಂತ ಕೇಳಿದ್ರೆ, ನೀವು 10,000 ಎಕರೆಯಲ್ಲಿ ಇವತ್ತು ಸೋಲಾರ್ ಎನರ್ಜಿನ ಮಾಡಿದಿರಾ, ಇನ್ನೊಂದು 10,000 ಎಕರೆ ನಾವಾಗಿ ಕೊಡ್ತೀವಿ ಎಂಬ ಮಾತನ್ನ ಪಾವಗಡದ ಏನು ರೈತರು ಬಂದು ಹೇಳಿ. ಯಾಕೆಂದ್ರೆ ಬಿಟ್ರೆ ಅದು ರೈತರ ಸಹಭಾಗಿತ್ವದಲ್ಲಿ ಆ ಒಂದು ಯೋಜನೆ ಮಾಡಿದ್ರು. ಬಹುಶಃ ಇವತ್ತು ರೈತರಿಗೆ ಅದು ಲೀಸಿ ಕೊಟ್ಟಿದ್ದಾರೆ. ಅವರೇನು ಮಾರಾಟ ಮಾಡಲಿಲ್ಲ, ಅದನ್ನು ಇವತ್ತು ಲೀಸಿ ಕೊಟ್ಟುಬಿಟ್ಟು ಅವರಿಗೆ ವರ್ಷಕ್ಕೆ ಲೀಸಿದು ದುಡ್ಡು ಬರುವಂಥ ಕೆಲಸವನ್ನು ಮಾಡಿದ್ವಿ. ಬಹುಶಃ ಇವತ್ತು ಸಮೇತ ಇವತ್ತು ನಾವು ಅಲ್ಲಿ ಇನ್ನೊಂದು 10,000 ಎಕರೆ ತಗೊಂಡು ಈಗಾಗಲೇ ಅದನ್ನು ಸೋಲಾರ್ ಇದನ್ನು ಮಾಡಲಿಕ್ಕೆ ಈಗಾಗಲೇ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಬಹುಶಃ ನಾನು ಇಂಧನ ಸಚಿವರಾದಾಗ
ತುಂಬ ಖುಷಿಯಾಯಿತು. ಯಾಕಂದರೆ ಬಿಟ್ರೆ ತಾವು ಈ ಕೆಳಹಂತದಲ್ಲಿರುವ ಲೈನ್ಮ್ಯಾನ್ಗಳಿರಲಿ ಅಥವಾ ಇಂಜಿನಿಯರ್ಗಳಿರಲಿ ಅಥವಾ ಹಿರಿಯ ಅಧಿಕಾರಿಗಳಿರಲಿ, ನೀವೆಲ್ಲ ಒಂದು ಟೀಮ್ ಆಗಿ ಕೆಲಸ ಮಾಡಿ. ನಾವು ಇದು ನನಗೆ ನೆನಪಾಗ್ತದೆ ಯಾವ ರೀತಿಯಲ್ಲಿ ಅಸೆಂಬ್ಲಿಯಲ್ಲಿ ಶರಾವತಿಯಲ್ಲಿ ಬ್ರೇಕ್ ಡೌನ್ ಆಯಿತು. ಆಗ ಕೆಲವು ಇಂಜಿನಿಯರ್ಗಳು ಹೇಳಿದರು, ಇಲ್ಲ 6 ತಿಂಗಳಾಗ್ತದೆ 8 ತಿಂಗಳಾಗ್ತದೆ ಅಂತ ಹೇಳಿದ್ರು. ನಮ್ಮ ಶಿವಕುಮಾರ್ ಅವರು ಇಂಧನ ಸಚಿವರಾಗಿ ಅಲ್ಲಿ ನಾನು 2 ತಿಂಗಳಲ್ಲಿ ಮಾಡ್ತೀನಿ ಅಂತ ಒಟ್ಟು ಬಹುಶಃ ಅಲ್ಲಿ ಹೋಗಿ ಬಂದು ಅದಕ್ಕಿಂತ ಮೊದಲೇ ಕೆಲಸ ಮಾಡುವಂಥ ಕೆಲಸನ ಶಿವಕುಮಾರ್ ಅವರು ಮಾಡಿ ತೋರಿಸಿದ್ರು. ನಮ್ಮ ಲೈನ್ಮನ್ಗಳು ಪವರ್ ಮನ್ಗಳಲ್ಲಿ ಒಂದು ಏಕೋ ಒಂದು ಅವರಲ್ಲಿ ಒಂದು ಏನು ಸ್ವಾವಲಂಬನೆ ಬದುಕನ್ನ ಅವರು ಕಾಣ್ತಾ ಇದ್ದಾರೆ. ಅದಕ್ಕೆ ಎಲ್ಲೋ ನಾವು ಆ ಹೆಜ್ಜೆಯನ್ನು ತಪ್ತಾ ಇದ್ದೇವೆ. ಸ್ವಾವಲಂಬನೆ ದಿಕ್ಕಿನಿಂದ ನಮ್ಮ ಬದುಕನ್ನು ಕಟ್ಕೋತಾ ಇದ್ದೇವೆ, ನಮ್ಮ ಜೀವನವನ್ನು ಮಾಡ್ತಾ ಇದ್ದೇವೆ. ಆ ಹಿಂಜರಿಕೆ ಆ ಕುಟುಂಬಗಳು ಸಹ ಇವತ್ತು ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಸನ್ಮಾನ್ಯ ಇಂಧನ ಸಚಿವರಲ್ಲಿ ಎಲ್ಲ ಎಸ್ಕಾಂಗಳ ಪರವಾಗಿ ತಮ್ಮಲ್ಲಿ ಗೌರವಪೂರ್ವಕವಾದಂಥ ವಿನಂತಿ ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ವಿದ್ಯುತ್ ಕ್ಷೇತ್ರದಲ್ಲೇ ತಾವಿಬ್ಬರು ಬಹಳ ಅವಿಸ್ಮರಣೀಯವಾದಂಥ ಕೆಲಸವನ್ನು ಮಾಡಿ ರಾಜ್ಯದಲ್ಲಿ ವಿದ್ಯುತ್ ಸ್ವಾವಲಂಬನೆಯನ್ನು ಉಂಟು ಮಾಡಿ ಈ ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಿ ಮಾರುಕಟ್ಟೆಯಲ್ಲಿ ನಾವು ಸಹ 500 ಕೋಟಿಯಷ್ಟು ವಿದ್ಯುತ್ತನ್ನು ನಾವು ಮಾರ್ತೇವೆ ಅನ್ನುವಂಥ ಸ್ವಾವಲಂಬನೆ ಬದುಕನ್ನು ಕೊಟ್ಟಿರ್ತಕ್ಕಂಥ ನಿಮ್ಮ ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ತಾವು ನಮ್ಮ ವಿದ್ಯುತ್ ಸರ್ಕಾರ ವಿದ್ಯುತ್ ನೌಕರರನ್ನ ಕೈ ಬಿಡ್ತಕ್ಕಂಥ ಕೆಲಸ ಮಾಡಬಾರ್ದು. ಅದು ಮಾಡೋದಿಲ್ಲ ಅಂತ ಒಂದು ಆತ್ಮವಿಶ್ವಾಸ ಎಲ್ಲ ಎಸ್ಕಾಂಗಳ ಪರವಾಗಿ ನನಗಿದೆ. ಎಲ್ಲ ಎಸ್ಕಾಂಗಳ ಪರವಾಗಿ ನಾನು ಗೌರವಪೂರ್ವಕವಾದ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮತ್ತು ಎಲ್ಲ ಮಿನಿಸ್ಟರ್ ಸ್ಟಾಫ್ ಇರ್ಬೋದು, ಇವತ್ತು ಇಡೀ ಕರ್ನಾಟಕ ನೋಡ್ತಾ ಇದೆ DK ಶಿವಕುಮಾರ್ ಏನ್ ಮಾತಾಡ್ತಾನೆ ಅಂತ ಹೇಳಿ ನೋಡ್ತಾ ಇದೆ. ದೀಪ ಉರಿತಾ ಇದೆ. ನಾವು ಹಚ್ಚಿದ ದೀಪ ಉರಿತಾ ಇದೆ. ದೀಪದ ಬೆಳಕು ಕಾಣ್ತಾ ಇದೆ. ಆ ದೀಪದ ಹಿಂದೆ ಬತ್ತಿ ಕಾಣ್ತಾ ಇಲ್ಲ, ಎಣ್ಣೆನೂ ಕಾಣ್ತಾ ಇಲ್ಲ, ಆ ಬೆಳಕು ಮಾತ್ರ ಕಾಣ್ತಾ ಇದೆ. ಅಂದ್ರೆ ದೀಪ ಉರಿಬೇಕಾದ್ರೆ ಬೇಕಾದ ಶ್ರಮ ಇರ್ತದೆ. ಯಾರು ಆ ದೀಪವನ್ನು ಉರಿಲಿಕ್ಕೆ ಶ್ರಮ ಪಡ್ತಾ ಇದ್ದಾರೆ. ಇವತ್ತು MLA ಆದವನಿಗೆ ಕಾರ್ಯಕರ್ತರು ಫೋನ್ ಇರುವುದಿಲ್ಲ, ಫೋನ್ ನಂಬರ್ ಸಿಗುವುದಿಲ್ಲ. ಆದ್ರೆ ರೈತರಿಗೂ ಕೂಡ ಇಲ್ಲಾಂದ್ರೆ ಯಾವನೇ ಒಬ್ಬ ವ್ಯಕ್ತಿಗೆ ಗ್ರಾಹಕರಿಗೆ MLA ಫೋನು MLA ಕನೆಕ್ಷನ್ ಇಲ್ಲದೆ ಹೋಗ್ಬೋದು. ಆದ್ರೆ ಪ್ರತಿಯೊಬ್ಬ ಇಂಜಿನಿಯರು ಪ್ರತಿಯೊಬ್ಬ ಪವರ್ ಮೆನ್ ಕನೆಕ್ಷನ್ ಕೂಡ ಯಾವಾಗಲೂ ಕೂಡ ಆ ಫೋನ್ ನಂಬರ್ ಇಟ್ಕೊಂಡೇ ಇರ್ತಾರೆ. ಅಂದ್ರೆ ಯಾವ ರೀತಿ ಸಂಪರ್ಕದಲ್ಲಿ ನಿಮ್ಮ ಜೊತೆ ಇರ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ನೀವು ಸರ್ಕಾರ ತರ್ಬೋದು, ಸರ್ಕಾರನ ತೆಗಿಬಹುದು, ಅದು ಕೂಡ ನಿಮ್ಮ ಹತ್ರ ಶಕ್ತಿ ಇದೆ. ಅದು ಕೂಡ ಹಂಗಂತ ಮೇಲೆ ಹೋಗ್ಬೇಡಿ, ಸ್ವಲ್ಪ ಭೂಮಿ ಮೇಲೆ ಇರಿ. ಇವತ್ತು ತಾವೆಲ್ಲ ನಾನೀಗಾಗಲೇ ಹೇಳ್ದಂಗೆ ಬೆಳಕಿನಿಂದ ಬೇಕಾದಷ್ಟು ಶ್ರಮ ಇದೆ. ಕತ್ತಲನ್ನು ದೂರ ಮಾಡುವಂತ ಕಾಯಕದ ಜೀವಿಗಳು ತಾವೆಲ್ಲ. ಹಗಲು ರಾತ್ರಿ ಅನ್ನದೇ ತಾವೆಲ್ಲ ದುಡಿತಾ ಇದ್ದೀವಿ. ನಾನು ಈ ಇಲಾಖೆ ಜವಾಬ್ದಾರಿ ತೆಗೆದುಕೊಂಡಾಗ ಸಿದ್ದರಾಮಯ್ಯನವರ ಕಾಲದಲ್ಲಿ ನಿಮ್ಮ ಇಲಾಖೆ ಹೇಗಿತ್ತು, ಈಗ ಹೇಗಿದೆ ಅಂತೇಳಿ ನೀವು ಕಲ್ಪನೆ ಎಲ್ಲ ಮಾಡ್ತೀರಿ. ನನಗೆ ಯಾರು ಹೇಳಿದ್ರು, ತಗೋಬೇಡ, ಕೆಟ್ಟ ಹೆಸರು ಬಂದ್ಬಿಡ್ತದೆ, ಈ ಪವರ್ ಕಟ್ಟು, ಮಳೆ ಇಲ್ಲ, ಸಮಸ್ಯೆ, ಇದನ್ನ ಬೇಡ ಅಂತೇಳಿ ನನಗೆ ಅಡ್ವೈಸ್ ಮಾಡಿದ್ರು. ನನಗೆ ಹಿಸ್ಟ್ರಿ ಓದೋದ್ರಲ್ಲಿ ನಂಬಿಕೆ ಇಲ್ಲ. ಹಿಸ್ಟ್ರಿನ ಬರೆಯೋದ್ರಲ್ಲೂ ನಂಬಿಕೆ ಇಲ್ಲ.
I don't believe in writing history or reading history. I believe in creating history. ಅದನ್ನ ಗುರಿ ಇಟ್ಕೊಂಡು ನನ್ನ ಕೆಲಸವನ್ನು ನಾನು ಮಾಡಿದ್ದೇನೆ.